ಹೇ ಗಾಯ್ಸ್, ಸ್ವಾಗತ ಸುಸ್ವಾಗತ ಗೇಮ್ ಝೋನ್ ಸ್ಟುಡಿಯೋಸ್ಗೆ. ಸೊ ಬನ್ನಿ ವಿದೌಟ್ ಡಿಲೇ ಕ್ರಿಕೆಟ್ ಅಪ್ಡೇಟ್ಸಲ್ಲಿ ಹೋಗೋಣ. ಸೊ ಮೊದಲಿಂದಾಗಿ ನಮ್ಮ ಕನ್ನಡಿಗ KL ರಾಹುಲ್ ಸೆಂಚುರಿ ಹೊಡೆದು ಹೊಸ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಇದು ಒನ್ ಆಫ್ ದ ಕೂಲೆಸ್ಟ್ ಸೆಲೆಬ್ರೇಷನ್ ಅಂತಲೂ ಹೇಳ್ತಿದ್ದಾರೆ. ಸೊ ಇನ್ನು ವೆಸ್ಟ್ ಇಂಡೀಸ್ ಬಗ್ಗೆ ಹೇಳೋದಾದರೆ ಇದು ವೇಸ್ಟ್ ಆಫ್ ದ ಟೂರ್ನಮೆಂಟ್ ಅಂತಲೂ ಹೇಳೋದು, ನೋಡಲಿಕ್ಕೆ ಜನನೂ ಇಲ್ಲ. ಸೊ ಇದು ಒನ್ ಸೈಡ್ ಮ್ಯಾಚ್ ಕೂಡ ಎದ್ದು ಕಾಣ್ತಾ ಉಂಟು. ಸೊ ನೋಡೋಣ ಮುಂದಿನ ಮ್ಯಾಚಸಲ್ಲಾದರೂ ವೆಸ್ಟ್ ಇಂಡೀಸ್ ಟೀಮ್ ಸ್ವಲ್ಪನಾದರೂ ಫೈಟ್ ಕೊಡ್ಬೋದು ಅಂತ. ಸೊ ಸೆಕೆಂಡಲ್ಲಿ ICC T20 ರ್ಯಾಂಕಿಂಗಲ್ಲಿ ಅಭಿಷೇಕ್ ಶರ್ಮಾ ಮೊದಲನೆಯ ಸ್ಥಾನದಲ್ಲಿದ್ದು 931 ರೇಟಿಂಗಲ್ಲಿ ಬಂದಿದ್ದಾರೆ. ಸೊ ಇದು ಬೆಸ್ಟ್ ಆಫ್ ದ ಹಿಸ್ಟ್ರಿನೂ ಅನ್ಬೋದು. ಏನಕ್ಕಂದರೆ ಅಭಿಷೇಕ್ ಶರ್ಮಾ ರೀಸೆಂಟ್ಲಿ ಟೂರ್ನಮೆಂಟ್ ಆಡಿದ್ದಾರೆ. ಇದು ಆಲ್ಮೋಸ್ಟ್ ಚೇಂಜ್ ಆಗ್ತಾ ಇರುತ್ತೆ, ಆದರೂ ಬಟ್ ಇದು ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ನಮ್ಮ ಇಂಡಿಯಾ ಟೀಮಿಗೆ. ಇನ್ನು ಮೂರನೇ ಬಗ್ಗೆ ಹೇಳೋದಾದರೆ ಶಾಹಿದ್ ಅಜ್ಮಲ್, ಪಾಕಿಸ್ತಾನ್ ಸ್ಪಿನ್ನರ್ ಲೆಜೆಂಡ್, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 2009 T20 ವರ್ಲ್ಡ್ ಕಪ್ ಗೆದ್ದ ತಕ್ಷಣ PCB ಅವರು ಇವನಿಗೆ 25 ಲ್ಯಾಕ್ ಚೆಕ್ಕನ್ನು ಕೊಟ್ಟಿದ್ರಂತೆ. ಆ ಮೂಮೆಂಟಲ್ಲಿ PCB ಹತ್ರ ಹಣ ಇಲ್ಲ ಇರ್ಬೋದು, ಮೇ ಬಿ ಚೆಕ್ ಹೋಗಿ ಬ್ಯಾಂಕಲ್ಲಿ ಕೊಟ್ಟಿದ್ದಾಗ ಚೆಕ್ ಬೌನ್ಸನ್ನು ಕೂಡ ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಒಳ್ಳೆ ಫನಿಯಾಗಿ ಟ್ರೋಲ್ ಆಗ್ತಾ ಉಂಟು, ಟ್ರೆಂಡಿಂಗಲ್ಲಿ ಟ್ರೋಲ್ ಆಗ್ತಾ ಉಂಟು ಇದು. ಸೊ ನಾಲ್ಕನೇ ಬಗ್ಗೆ ಹೇಳೋದಾದರೆ BCCI ಕಡೆಯಿಂದ ಗುಡ್ ನ್ಯೂಸ್ ಬರ್ತಾ ಉಂಟು. ರೋ ಆ್ಯಂಡ್ ಕೋ ಈಸ್ ಬ್ಯಾಕ್. ಆಸ್ಟ್ರೇಲಿಯಾ ವಿರುದ್ಧ ODI ಸರಣಿಯಲ್ಲಿ 19 ಅಕ್ಟೋಬರ್ಗೆ ರಿಟರ್ನ್ ಆಗುವ ಸಾಧ್ಯತೆ 100% ಇದೆ. ನೋಡೋಣ. ನಮ್ಮ ರೋಕು ಆಲ್ಮೋಸ್ಟ್ ಟಿಕೆಟ್ ಎಲ್ಲ ಸೋಲ್ಡ್ ಆಗಿದೆ ಅಂತಲೂ ರಿಪೋರ್ಟ್ ಬರ್ತಾ ಉಂಟು. ಸೊ ಐದನೇ ಬಗ್ಗೆ ಮಾತಾಡೋದಾದರೆ ICC ವುಮನ್ ವರ್ಲ್ಡ್ ಕಪ್ಪಲ್ಲಿ ತುಂಬ ಒಂದು ಕಾಂಟ್ರವರ್ಸಿ ಆಗ್ತಾ ಉಂಟು. ಸೊ ಮಾಜಿ ನಾಯಕಿ ಸನಾ ಮೀರ್ ಕಮೆಂಟ್ರಿಯಲ್ಲಿ ಆಜಾದ್ ಕಾಶ್ಮೀರ್ ಎಂಬ ಪದ ಬಳಸಿದ್ದು ವಿವಾದ ತುಂಬಾ ಉಂಟು ಮಾಡಿದೆ. ತುಂಬ ಕಡೆಯಿಂದ ಹೇಟ್ ಬರ್ತಾ ಉಂಟು. ಇವಳು ಪಾಕಿಸ್ತಾನ ಎಕ್ಸ್ ಕ್ಯಾಪ್ಟನ್ ಆಗಿದ್ದರು. ಸೊ ಇದೆಲ್ಲ ಯಾಕೆ ಮಾಡ್ತಾರಂತ, ತಿನ್ನೋಕ್ಕೆ ಅನ್ನ ಇಲ್ದಿದ್ರು ಅವರಿಗೆ ಆಜಾದ್ ಕಾಶ್ಮೀರ್ ಟೂರ್ನಮೆಂಟ್ ಅಂತೂ ವಿನ್ ಆಗಲಿಕ್ಕಾಗಲ್ಲ, ಪಂದ್ಯ ಅಂತೂ ಭಾರತ ವಿರುದ್ಧ ಗೆಲ್ಲಲಿಕ್ಕಾಗಲ್ಲ. ಅವರಿಗೆ ಆಜಾದ್ ಕಾಶ್ಮೀರ್ ಮತ್ತು ಬೇಕಂತೆ. ಏನಾದರೂ ವಿಡಿಯೋ ಇದರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ತುಂಬಾ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋಸಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.